ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಟೈಮು ಸಿಕ್ಕಿಲ್ಲ ನನಗೆ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಗೈಸ್. ಇವತ್ತು ಆಫ್ಟರ್ ಲಾಂಗ್ ಟೈಮೇ ಅಂತ ಅಂದ್ಕೊಳ್ಳಿ, ಲಾಂಗ್ ಟೈಮಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ಸೊ ಕಾರಣಾಂತರಗಳಿಂದ, ಸೊ ಪರ್ಸ್ನಲ್ ಕಾರಣಾಂತರಗಳಿಂದ ಮಾಡೋಕ್ಕೆ ಆಗಿರಲಿಲ್ಲ ವ್ಲಾಗು. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಅಕ್ಷಯ ತೃತೀಯ ಐತಲ್ಲ, ಸೊ ಹಾಗಾಗಿ ನಿನ್ನೆ ಅಕ್ಷಯ ತೃತೀಯಗೆ ಗೋಲ್ಡು ಸಿಲ್ವರಲ್ಲಿ ತಗೋಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಸೊ ಇವತ್ತಿನ ವ್ಲಾಗ್ ಬಂದು ಏನು ಅಂತಂದರೆ, ನನ್ನ ಒಂದು ನ್ಯೂ ಜ್ಯುವೆಲ್ಲರಿ ಒಂದು ಶಾಪ್ ಮಾಡಿದ್ದೀನಿ. ಸೊ ಅದು ನಾನು ನಿಮ್ಮ ಹತ್ರ ಶೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ತೊಗೊಂಡು ಅರೌಂಡ್ ನಾನು 15-20 ಡೇಸ್ ಹತ್ರ ಆಗ್ತಾ ಬಂತು. ಸೊ ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ತೋರಿಸೋದಕ್ಕೆ ಆಗಿರಲಿಲ್ಲ. ಹಂಗಾಗಿ ಇವತ್ತು ತೋರಿಸೋಣ, ವಿಡಿಯೋ ಮಾಡೋಣ. ಅಂದರೆ ನಿನ್ನೆ ಅಕ್ಷಯ ತೃತೀಯ ಬಸವನ ಜಯಂತಿ ಇತ್ತಲ್ವ. ಸೊ ಹಂಗಾಗಿ ಆಲ್ಮೋಸ್ಟ್ ಅಕ್ಷಯ ತೃತೀಯಗೆ ಗೋಲ್ಡು ಅಥವಾ ಸಿಲ್ವರ್ ಬೆಟರು. ಸಿಲ್ವರ್ ತೊಗೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಿಲ್ವರ್ ಗೋಲ್ಡು ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ನಾನು ಅಕ್ಷಯ ತೃತೀಯಗೆ ಅಂತೇನು ಬೈ ಮಾಡಲಿಲ್ಲ. ಇದು 15 ಡೇಸ್ ಬ್ಯಾಕ್ ಆಗಿತ್ತು ನಾನು ತೊಗೊಂಡು. ಬಟ್ ನಾನು ಆಗಲೇ ಹೇಳ್ದಂಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕೆ ನನಗಾಗಿರಲಿಲ್ಲ. ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟ್ಯೂಸ್ಡೇ ಆಗಿದೆ. ಸೊ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವ್ಲಾಗು ನಾನು ಹೇಳ್ದಂಗೆ ಗೋಲ್ಡ್ ಜ್ಯುವೆಲ್ಲರಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ತಾ ಬನ್ನಿ. ಇವತ್ತಿನ ಒಂದು ನನ್ನ ನ್ಯೂ ಜ್ಯುವೆಲ್ಲರಿ ಅದು ಪಕ್ಕದಲ್ಲೇ ಇದೆ. ಸೊ ಹಂಗಾಗಿ ಆ ಕಡೆನೇ ನೋಡ್ಕೊಂಡು ಮಾತಾಡ್ತಾ ಇರೋದು. ಸೊ ಜ್ಯುವೆಲ್ಲರಿ ಶಾಪ್ದು ನೇಮ್ ಬಂದು ನಾವು ಬೈ ಮಾಡಿದ್ದು ನಿಯರ್ ಇಲ್ಲಿ ನಮಗೆ ಎತ್ತರದಲ್ಲಿರುವಂಥ ಪ್ರಕಾಶ್ ಜ್ಯುವೆಲ್ಲರ್ಸ್. ಸೊ ಇಲ್ಲಿ ನೋಡ್ತಿರ್ಬೋದು, ಶಾರ್ಟಾಗಿ ಹಾಕಿದ್ದಾರೆ PJ ಅಂತೇಳಿ. ಸೊ ನನ್ನ ಒಂದು ಚೈನು ಅಂದರೆ ನೆಕ್ ಚೈನು, ನೆಕ್ಲೆಸ್ ಏನಲ್ಲ. ಸೊ ನೆಕ್ಲೆಸ್ ಇದೆ ಆಲ್ರೆಡಿ. ಸೊ ಹಂಗಾಗಿ ನೆಕ್ಲೆಸ್ ತಗೊಳ್ಳಿಲ್ಲ. ಆ ನೆಕ್ದೊಂದು ಚೈನ್ ಬರುತ್ತಲ್ಲ, ಸೊ ಹಾಗಾಗಿ ಅದನ್ನ ಬೈ ಮಾಡಿದ್ದು ನಾನು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದು ಓಲೆ ನನ್ನ ಮಗಳದು. ಸೊ ಅದನ್ನ ಇದ್ರಲ್ಲೇ ಯಾಕೆ ಇಟ್ಬಿಟ್ಟಿದ್ದೆ ನಾನು. ಸೊ ಹಂಗಾಗಿ ಇದು ಕೂಡ ಜೊತೆಲಿದೆ, ಏನು ಅನ್ಕೋಬೇಡಿ. ಸೊ ಅದೇನು ಇವಾಗ ಬೈ ಮಾಡಿದ್ದಲ್ಲ, ಇದು ಬೈ ಮಾಡಿದ್ದು ನಾನು ತುಂಬ ದಿನನೇ ಆಗಿತ್ತು. ಸೊ ಇದು ಮಾತ್ರ ಇವಾಗ ತಗೊಂಡಿತ್ತು ಚೈನು. ಸೊ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಸೊ ಇಲ್ಲಿ ಗಾಯ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಇದೇನೆ ನಾನು ಬೈ ಮಾಡಿದ್ದಂಥ ಗೋಲ್ಡ್ ಶಾರ್ಟ್ ಚೈನು. ಸೊ ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ. ಸೊ ಇದರಲ್ಲಿ ಮೇನ್ ಅಂತಂದ್ರೆ ಲಕ್ಷ್ಮಿ ಪೆಂಡೆಂಟೇನೆ ತುಂಬ ಚೆನ್ನಾಗಿ ಕಾಣೋದು. ಸೊ ಈ ಒಂದು ಪರ್ಲೆ ತುಂಬ ಚೆನ್ನಾಗಿ ಕಾಣೋದು ಈ ಒಂದು ಚೈನ್ಗೆ. ಸೊ ಇಲ್ಲಿ ಇದೆಯಲ್ಲ, ಸೊ ಲಕ್ಷ್ಮಿ ಪೆಂಡೆಂಟ್ ಕಾಣಿಸ್ತಾ ಇದೆಯಾ. ಸೊ ನಾವೇನು ಅನ್ಕೊಂಡ್ವಿ ಅಂದರೆ, ಇಲ್ಲಿ ಇದು ಗ್ರೀನ್ ಮತ್ತು ಪಿಂಕ್ದು ಬೀಡ್ಸ್ ಇದೆಯಲ್ಲ. ಸೊ ಈ ಒಂದು ಬೀಡ್ಸ್ ಅಲ್ಲಿ ನಮಗೆ ಬೇಡ, ನನಗೆ ಫುಲ್ಲು ಗೋಲ್ಡನ್ನೇ ಬರುತ್ತಲ್ಲ, ಗೋಲ್ಡನ್ ಕಲರಲ್ಲಿ ಬರುತ್ತಲ್ಲ. ಸೊ ಅದೇ ಇರಲಿ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಅವ್ರು ಏನಂತಂದ್ರೆ ಹೇಳೋದಂದ್ರೆ, ಈ ಒಂದು ಚೈನಿಗೆ ಮತ್ತು ಈ ಒಂದು ಲಕ್ಷ್ಮಿ ಪೆಂಡೆಂಟಿಗೆ ಈ ಒಂದು ಪರ್ಲ್ ಇದ್ರೇನೆ ಚೆನ್ನಾಗಿ ಕಾಣೋದು. ಮುತ್ತು ಬರುತ್ತಲ್ಲ, ಸೊ ಜುಮ್ಕಾಗೆಲ್ಲ ಬರುತ್ತಲ್ಲ ಮುತ್ತು ಕೆಳಗಡೆ ಟೈಪು. ಸೊ ಆ ಥರ ಮುತ್ತಿರಲಿ, ಅಂದರೆ ಗೋಲ್ಡ್ ಇದ್ದಂಗೆ ಆಗುತ್ತೆ. ಇದೆಲ್ಲ ವೇಸ್ಟೇಜ್. ನಾವೇನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಇದನ್ನೆಲ್ಲ ಲೆಸ್ ಮಾಡ್ತಾರೆ. ಸೊ ಈ ಒಂದು ಸ್ಟೋನ್ ಆಗಿರ್ಬೋದು, ಇಲ್ಲಿ ಇದೆಲ್ಲ ಪರ್ಲ್ ಕೆಳಗಡೆ, ಸೊ ಅದನ್ನೆಲ್ಲ ಲೆಸ್ ಮಾಡ್ಬಿಟ್ಟು ನಮಗೆ ಕೊಡ್ತಾರೆ. ಸೊ ಗೋಲ್ಡ್ ಇದ್ರೆ ಪ್ಯೂರ್ ಗೋಲ್ಡ್ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನೇ ಇರಲಿ ಅಂತ ನಾನು ಅನ್ಕೋತಿದ್ದೆ. ಬಟ್ ಅವ್ರು ಹೇಳಿದ್ರು. ಸೊ ಹಂಗಾಗಿ ನಾವು ಬೇಡ ಅಂತೆ. ಮತ್ತು ನನಗೆ ಇನ್ನೊಂದು ಕಡೆ ಯಾವ ಥರ ಅನ್ನಿಸ್ತು ಅಂತ, ನನಗೆ ಈ ಒಂದು ಬೀಡ್ಸ್ ಏನಿದೆ
ಈ ಬೀಡ್ಸ್ ಕಲರ್ ಏನಿದೆ ನನ್ನ ಹತ್ರ ಆಂಟಿಕ್ ಪೀಸ್ ಜುಮ್ಕ ಇದೆ. ಸೊ ಆ ಒಂದು ಜುಮ್ಕಾಗಿ ಕೂಡ ಮ್ಯಾಚ್ ಆಗುತ್ತೆ ಅಂತ ನನ್ಗೆ ಅವಾಗ ಅನ್ನಿಸ್ತು. ಸೊ ಹಾಗಾಗಿ ನಾನು ಇರ್ಲಿ ಓಕೆ ಅಂದ್ಕೊಂಡು ನಾವು ಕೂಡ ಬೈ ಮಾಡಿದ್ವಿ. ಸೊ ನೋಡ್ತಾ ಇದ್ರಲ್ಲ, ಇಲ್ಲಿ ಗುಂಡು ಬಂದು ಡಿಸೈನ್ ಗುಂಡು ಬರುತ್ತೆ, ಅದು ಬಂದು ಇಲ್ಲಿ ಪ್ಲೇನ್ ಗುಂಡು ಬರುತ್ತೆ, ಮತ್ತೆ ಇಲ್ಲಿ ಡಿಸೈನ್ ಗುಂಡು, ಮತ್ತೆ ಪ್ಲೇನ್ ಗುಂಡು, ಮತ್ತೆ ಆ ಥರ ಹಾಕಿದ್ದಾರೆ. ಮತ್ತೆ ಈ ಒಂದು ಶಾರ್ಟ್ ಚೈನಲ್ಲಿ ಏನು ತುಂಬ ಚೆನ್ನಾಗಿ ಕಾಣಿಸಿದ್ದು ಅಂತಂದರೆ ಈ ಒಂದು ಇದೆಯಲ್ಲ ಸ್ಮಾಲ್ ಬಾಲ್ಸ್ ಗುಂಡು. ಸೊ ಇದೇ ಚೆನ್ನಾಗಿ ಕಾಣಿಸಿದ್ದು. ಇನ್ನು ಒಂದು 3-4 ವೆರೈಟಿ ತೋರಿಸಿದ್ರು, ಫುಲ್ ಪ್ಲೇನ್ ಇತ್ತು. ಇದು ಅಂದರೆ ಸರ ಈ ಕಡೆ ಫುಲ್ ಪ್ಲೇನ್ ಇತ್ತು. ನಮ್ಗದು ಬೇಡ, ಅಷ್ಟೊಂದು ಲೈಕ್ ನಂಗೆ ಆಗಲಿಲ್ಲ. ಸೊ ಹಾಗಾಗಿ ಇದೇನೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಬೈ ಮಾಡಿದ್ದು. ಇದು 916 ಅಂತ ಹಾಲ್ಮಾರ್ಕ್ ಕೂಡ ಇದೆ. ನಾನು ನಿಮಗೆ ಹಾಕಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂಥೇಳಿ. ನಾನು ಇದನ್ನ ನಿನ್ನೆ ಒಂದು ದಿನನೇ ಹಾಕಿದ್ದು. ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಕ್ಷಯ ತೃತೀಯ ಅಂತೇಳಿ. ಸೊ ನಿನ್ನೆ ಒಂದೇ ದಿನ ನಾನು ಅದನ್ನು ಹಾಕಿದ್ದು. ಸೊ ನಾನು ಎಲ್ಲೂ ಕೂಡ ಹಾಕಿಲ್ಲ. ಸೊ ನೋಡಿ ಹೇಗೆ ಕಾಣಿಸ್ತಂದ್ರೆ, ಅಂದರೆ ಈ ಒಂದು ಡ್ರೆಸ್ ಕೋಡ್ಗೆ ಇದು ಮ್ಯಾಚ್ ಆಗಲ್ಲ. ಸೊ ಈ ಟಿ ಶರ್ಟ್ಸ್ ಇದಕ್ಕೆ ಮ್ಯಾಚ್ ಆಗಲ್ಲ. ಏನಾದರೂ ಟ್ರೆಡಿಷ್ನಲ್ ಡ್ರೆಸ್ ಅಥವಾ ಸ್ಯಾರಿ ಹಾಕಬೇಕು, ಚೆನ್ನಾಗಿ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮಾಂಗಲ್ಯ ಚೆನ್ನಾಗಿ ಶಾರ್ಟ್ದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ ಚೈನು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಅಂದರೆ ಶಾರ್ಟಾಗಿ ಚೆನ್ನಾಗಿದೆ, ಸಿಂಪಲ್ಲಾಗಿ. ಇದು 10 ಗ್ರಾಮ್ ಒಳಗಡೆ ಬರೋದು, ಅರೌಂಡ್ 8-9 ಆ ಒಂದು ರೇಂಜಲ್ಲಿ ಇರೋದು. ಸೊ ಇನ್ನು ಬೇಕಾದ್ರೆ ಉದ್ದ ಅಥವಾ ಶಾರ್ಟು ಆ ಥರ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಹೀಗೆ ಕಾಣಿಸುತ್ತೆ ಹಾಕೊಂಡ್ರೆ. ಲಕ್ಷ್ಮಿ ಪೆಂಡೆಂಟೆ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ಇದಕ್ಕೆ ಸೆಟ್ ಮ್ಯಾಚಿಂಗು. ಸೊ ಇಯರಿಂಗ್ಸ್ ಅದು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನೋಡಿ ಈ ಒಂದು ಫಿನಿಶಿಂಗ್. ಅರೌಂಡ್ ನಾವು ತೊಗೊಳಕ್ಕೆ ಹೋದಾಗ 1 ಗ್ರಾಮ್ ಗೋಲ್ಡ್ ಪರ್ 1 ಗ್ರಾಮ್ ಗೋಲ್ಡ್ ಬಂದು 14,200 ರುಪೀಸ್ ಇತ್ತು. ಬರೀ ಗೋಲ್ಡ್ 1 ಗ್ರಾಮ್ ಗೋಲ್ಡ್ಗೆ. ಅದನ್ನು ಬಿಟ್ಟು 1 ಗ್ರಾಮ್ ಗೋಲ್ಡ್ಗೆ ಅವರು ವೇಸ್ಟೇಜ್, ಕೂಲಿ ಮತ್ತು ಟ್ಯಾಕ್ಸ್ ಅದೆಲ್ಲ ಹ್ಯಾಡ್ ಅಪ್ ಮಾಡ್ತಾರೆ. ಅರೌಂಡ್ ನಮಗೆ ಎಷ್ಟು ಆಯ್ತು ಅಂದರೆ 9,000ವರೆಗೂ ಬಿತ್ತು. ಅದು ವೇಸ್ಟೇಜು, ಕೂಲಿ, ಮಜೂರಿ ಮತ್ತು ಟ್ಯಾಕ್ಸ್ ಅದೆಲ್ಲ ಆ್ಯಡ್ ಅಪ್ ಮಾಡಿ ಕಮ್ಮಿನೇ ಮಾಡ್ಕೊಳ್ಳಲ್ಲ ಅದನ್ನು. ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ, ಇವನ್ ಚಿಕ್ಕ ಅಂಗಡಿಗಳಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಮಾಡ್ಬೋದು ಅನ್ಕೋಬೋದು. ಬಟ್ ದೊಡ್ಡ ಅಂಗಡಿಗಳೆಲ್ಲ ಹೋದಾಗ ಅವ್ರು ಎಷ್ಟು ಏನೋ ಬಿಲ್ ಮಾಡ್ತಾರೆ, ನಾವು ಅದನ್ನು ಪೇ ಮಾಡಲೇಬೇಕು. ಏನು 500 ಸಮಥಿಂಗ್ ಬಿಟ್ಟರೆ ಬಿಡ್ತಾರೆ ಅಷ್ಟೇ. ಇನ್ನೇನು ಕೂಡ ನಾವು ಅಲ್ಲಿ ಬಾರ್ಗಿನ್ ಮಾಡೋಕ್ಕೆ ಆಗಲ್ಲ ಗೋಲ್ಡ್ ಅಂಗಡಿಲಿ. ಅವರು ಗೋಲ್ಡ್ ಪ್ರೈಸಿಗೆ ಬಿಡಲ್ಲ, ಅಂದರೆ ಮಜೂರಿ, ಸ್ವಲ್ಪ ವೇಸ್ಟೇಜು, ಕೂಲಿ ಅದು ಸ್ವಲ್ಪ ಕಮ್ಮಿ ಮಾಡಿಸ್ಬೋದು. ಅದೇ ಒಂದು 500 ಅಬೋ ಅಷ್ಟೇ ಮಾಡ್ಸೋಕ್ಕಾಗೋದು. ಇನ್ನು ಸ್ಮಾಲ್ ಅಂಗಡಿಗಳು ಇಟ್ಟಿರ್ತಾರಲ್ಲ, ಸೊ ಅಲ್ಲೋಗಿ ಕೇಳಿದ್ರೆ ಕಡಿಮೆ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ಸೊ ನಾವು ಹೋಗಿದಾಗ ದೊಡ್ಡ ಅಂಗಡಿ ಅಲ್ವಾ, ಸೊ ಹಂಗಾಗಿ ನಾವೇನು ಅಲ್ಲಿ ಬಾರ್ಗಿನ್ ಮಾಡೋಕ್ಕಾಗಲ್ಲ. ಬಟ್ಟೆ ಅಂಗಡಿಗಳ ಥರ ಬೇರೆ ಬೇರೆ ವ್ಯಾಪಾರಗಳ ಥರ ಮಾಡೋಕ್ಕಾಗಲ್ಲ. ಗೋಲ್ಡ್ ಅಂಗಡಿಗಳಲ್ಲಿ ಅವ್ರೇನು ಬಿಲ್ ಮಾಡ್ತಾರೆ, ಸೊ ಅದನ್ನು ತೊಗೊಂಡು ಬರಬೇಕು. ಈವನ್ ಗೋಲ್ಡ್ ರೇಟ್ ಕೂಡ ಹಂಗಾಗಿದೆ ಇವಾಗ. ಈಗಂತೂ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳು ಗೋಲ್ಡ್ ಬೈ ಮಾಡೋದಿರಲಿ, ನೋಡೋಕ್ಕೂ ಆಗಲ್ಲ. ಸೊ ಅಷ್ಟು ರೇಟ್ ಆಗಿದೆ. ಸಮಥಿಂಗ್ ಇವಾಗ ಏನೋ 2-3,000 ಕಮ್ಮಿ ಆಗಿರ್ಬೋದು. ಸ್ಟಾರ್ಟಿಂಗ್ 16,000 17,000ವರೆಗೂ ಗೋಲ್ಡ್ ಹೋಗಿತ್ತು. ಸೊ ಆ ಟೈಮಲ್ಲಿ ಯಾರು ಕೂಡ ಬೈ ಮಾಡೋಕ್ಕೆ ಆಗಲ್ಲ. ಇವನ್ ಮದುವೆಗಿರುವ ಟೈಮಲ್ಲೆಲ್ಲ ಅಂದರೆ ಮದುವೆ ಮಾಡೋರಂತೂ ಬೈ ಮಾಡಲೇಬೇಕು ಅನಿವಾರ್ಯವಾಗಿ. ಸೊ ಈ ಟೈಮಲ್ಲಿ ಶುಭ ಕಾರ್ಯಗಳು ಮಾಡಬೇಕಾದ್ರೆ ಮಾತ್ರ ಗೋಲ್ಡ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಏನು ಗೋಲ್ಡ್ ತಗೊಳ್ಳೋದು, ಏನು ಹುಡುಗಿ ಗೋಲ್ಡ್ ಕೊಡೋದು ಗೊತ್ತಿಲ್ಲ. ಸೊ ಈ ಸೀಸನಲ್ಲಿ ಕೂಡ ಮದುವೆ ಟೈಮ್ ಇದು. ಗೋಲ್ಡ್ ರೇಟ್ ಕೂಡ ಇಷ್ಟೊಂದು ಆಗಿದ್ದೆ. ಅದೇ ನಾವು ತಗೊಳಕ್ಕೆ ಹೋದಾಗ 14,200 ರುಪೀಸು. ನಿನ್ನೆ ಬಂದಿದ್ರೆ ಅವ್ರು ಹೇಳಿದ್ರು 13,800 ರೂಪಾಯಿ ಇತ್ತು ನಿನ್ನೆ ಕಂಪೇರ್ ಮಾಡಿದ್ರೆ. ಬಟ್ ನಾವು ಹೋದಾಗ 14,200 ರೂಪಾಯಿ ಆಗಿತ್ತು. ಅರೌಂಡ್ 400 ಏನು ಸಮಥಿಂಗ್ ಕಮ್ಮಿ ಡಿಫ್ರೆನ್ಸ್ ಬಂತು ಅಷ್ಟೇ. 13,800 ರೂಪಾಯಿಗೂ 14,200 ರೂಪಾಯಿಗೂ ಅದೇ 4,000 ಅಷ್ಟೇ ಬಿದ್ದಿದ್ದು. ಸೊ ನಾವು ಕೇಳಿದ್ವಿ ಗೋಲ್ಡ್ ರೇಟ್ ಸದ್ಯಕ್ಕೆ ಕಮ್ಮಿ ಆಗುತ್ತಾ, ಇನ್ನು ಜಾಸ್ತಿ ಆಗುತ್ತಾ, ಇನ್ನು
ಇರಾನ್ ಅದು ಮತ್ತೆ ಉಕ್ರೇನ್ ಬೇರೆ ಬೇರೆ ಕಂಟ್ರಿಗಳೆಲ್ಲ ಯುದ್ಧ ನಡೀತಾನೆ ಇದೆ, ಕಮ್ಮಿ ಆಗದಾಗ ಏನಾಗುತ್ತೆ ಅದೆಲ್ಲ ಕೇಳಿದ್ವಿ. ಸೊ ಅವ್ರು ಹೇಳಿದ್ರು ಕಮ್ಮಿ ಆದಾಗ ಆಗುತ್ತೆ, ಜಾಸ್ತಿ ಆದಾಗ ಹಿಂಗಾಗುತ್ತೆ. ಸೊ ಎಲ್ಲ ಅಪ್ಡೇಟ್ ಕೂಡ ನೋಡ್ತಾ ಇರ್ಬೋದು ನಾವು ನ್ಯೂಸ್ಗಳಲ್ಲಿ. ಸೊ ಗೋಲ್ಡ್ ರೇಟ್ ಸದ್ಯ ಕಮ್ಮಿ ಆಗೋ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ಮೇ ಬಿ 15,000 ಅಬೋ ಆದರೂ ಆಗ್ಬೋದು ಬರೋ ದಿನಗಳಲ್ಲಿ. ಸದ್ಯ ನಾವು ಹೋದಾಗ ಪರ್ ಗ್ರಾಮ್ 14,200 ರುಪೀಸ್ ಇತ್ತು. 13,800 ರುಪೀಸ್ ಇದ್ದಾಗ 400-500 ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟು ಬಿಟ್ರೆ ಇನ್ನೇನು ಅಷ್ಟೊಂದು ಡಿಫ್ರೆನ್ಸ್ ಏನಾಗಿರಲಿಲ್ಲ. ಸಮ್ಟೈಮ್ಸ್ ಎಷ್ಟಾಗಿತ್ತು ಗೋಲ್ಡ್ ರೇಟ್ ಅಂದರೆ 10,000 ಬಂದ್ಬಿಟ್ಟಿತ್ತು ಒಂದು ಟೈಮಲ್ಲಿ. ಬಟ್ ಇವತ್ತಿದ್ದು ಗೋಲ್ಡ್ ರೇಟ್ ನಾಳೆ ಬೆಳಿಗ್ಗೆ ಅದ್ರದ್ದು ಗೋಲ್ಡ್ ರೇಟ್ ಇರಲ್ಲ, ವೇರಿಯೇಷನ್ ಆಗಿರುತ್ತೆ. ಸೊ ಹಂಗಾಗಿ ನಮಗೆ ಗೊತ್ತಿರುತ್ತೆ, ಕರೆಕ್ಟಾಗಿ ಅಪ್ಡೇಟ್ ತೊಗೊಂಡು ನಾವು ಗೋಲ್ಡ್ ತೊಗೋಬೇಕು. ಬಟ್ ಅಪ್ಡೇಟ್ ಕಮ್ಮಿ ಇದ್ದಾಗ ಗೋಲ್ಡ್ ರೇಟ್ ಪರ್ ಗ್ರಾಮ್ 10,000 ಇದ್ದಾಗ ಬೈಬಿಡಕ್ಕೆ ನಮ್ಮ ಹತ್ರ ದುಡ್ಡಿರಲ್ಲ. ದುಡ್ಡಿರೋ ಟೈಮಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಅಪ್ ಇರುತ್ತೆ. ಸೊ ಇದೇ ಒಂದು ಮಿಡಲ್ ಕ್ಲಾಸಲ್ಲಿರುವಂಥ ಪೀಪಲ್ಸ್ಗೆ ಪ್ರಾಬ್ಲಮ್ ಅಂದರೆ ಅದೇನೆ. ಸೊ ದುಡ್ಡಿದ್ದಾಗ ಗೋಲ್ಡ್ ರೇಟ್ ಜಾಸ್ತಿ ಇರುತ್ತೆ, ಗೋಲ್ಡ್ ರೇಟ್ ಕಮ್ಮಿ ಇದ್ದಾಗ ನಮ್ಮ ಹತ್ರ ದುಡ್ಡಿರಲ್ಲ. ಅದೇ ಒಂದು ಪ್ರಾಬ್ಲಮ್ ಅಷ್ಟೇ, ಮನಿ ಪ್ರಾಬ್ಲಮ್. ಸೊ ಅಂತ ಹೇಳ್ತಾ ಇದೆ ಗೈಸ್, ಇವತ್ತಿನ ನಾನು ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ವಿಡಿಯೋ ಮಾಡಬೇಕು, ವ್ಲಾಗ್ ಹಾಕಬೇಕು ಅಂತ ತುಂಬ ದಿನ ಅನ್ಕೋತಿದ್ದೆ. ಬಟ್ ಮಾಡೋಕ್ಕೆ ಆಗಿರಲಿಲ್ಲ ವ್ಲಾಗು. ಮತ್ತು ನಾನು ಒಂದು ರಿಂಗ್ ಕೂಡ ಬೈ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಬೈ ಮಾಡಿಲ್ಲ, ಇದನ್ನ ತೊಗೊಂಡು ಒಂದು 15 ಡೇಸ್ ಆದಮೇಲೆ ನಾನು ಬೈ ಮಾಡಿದ್ದು. ಅದು ಲೋಟಸ್ ರಿಂಗು. ಸೊ ಚೆನ್ನಾಗಿದೆ, ನನಗೆ ಅದು ನೋಡಿದ್ಮೇಲೆ ನನಗೆ ಲೈಕ್ ಆಯಿತು. ಸೊ ತೊಗೊಂಡ್ಬಿಟ್ವಿ. ಅದೇನು 2 ಗ್ರಾಮ್ ಮೇಲಿದೇನೋ ಅಷ್ಟೇ, ಜಾಸ್ತಿ ಏನು ಗ್ರಾಮ್ ಇಲ್ಲ ಅದು. ತಗೊಂಡು ನಂಗೆ ಲೈಕ್ ಆಯಿತು, ನೋಡ್ದಾಗ ಲೈಕ್ ಆಯಿತು, ಹಾಕೊಳಕ್ಕೆ ಚೆನ್ನಾಗಿ ಕಾಣಿಸ್ತು. ಬಟ್ ಮನೆಗೆ ಬಂದಮೇಲೆ ಎಲ್ಲ ಹೇಳ್ದಾಗ ಸುಮಾರು ಜನ ಅಂದರೆ ಶೇರ್ ಮಾಡಿದೆ ಫ್ರೆಂಡ್ಸ್ಗಳಿಗೆಲ್ಲ. ಸೊ ಬೇರೆ ಡಿಸೈನ್ ನೋಡಬೇಕಿತ್ತು, ಇದಕ್ಕಿಂತ ಬೆಟರ್ ಆಗಿರೋ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನೇನು ಮಾಡಿದೆ, ಅದನ್ನು ನಾನು ಎಕ್ಸ್ಚೇಂಜ್ ಮಾಡ್ಲಿಕ್ಕಂತ ಕೊಟ್ಟಿದ್ದೀನಿ. ಅದನ್ನು ಹಾಕ್ಬಿಟ್ಟು ಬೇರೆ ತೊಗೊಬರೋಕ್ಕೆ ಅಂತ ಅಂದ್ಬಿಟ್ಟು, ಸೊ ನಾನು ಸೇಟು ಹತ್ರಡೆ ಕೊಟ್ಟಿದ್ದೀನಿ ಅದನ್ನು ನಾನು ರಿಂಗು. ಅದನ್ನು ಹಾಕ್ಬಿಟ್ಟು ಮೇಲೆ ಜಾಸ್ತಿ ಆಗುತ್ತೋ ಜಾಸ್ತಿ, ಕಮ್ಮಿ ಆದರೆ ಕಮ್ಮಿ. ಸೊ ಅದನ್ನು ಹಾಕ್ಬಿಟ್ಟು ಬೇರೆ ತೊಗೊಳೋಣ ಅಂತೇಳಿ ನಾನು ನಿಮ್ಗೆ ಅದನ್ನು ಫೋಟೋ ಕೂಡ ಹಾಕ್ತೀನಿ, ನೋಡ್ಬೋದು. ನಾನು ಫೋಟೋ ತೊಗೊಂಡು ಇಟ್ಕೊಂಡಿದ್ದೀನಿ ಅದನ್ನು. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆ ಒಂದು ಗೋಲ್ಡ್ ರಿಂಗು ಮತ್ತು ಇದೊಂದು ನೆಕ್ ಪೀಸ್ ಸಿಂಗಲ್ ಚೈನು. ಸೊ ಇದೆ ಗಾಯ್ಸ್ ಇವತ್ತಿನ ಒಂದು ವ್ಲಾಗು, ಒಂದು ಶಾರ್ಟ್ ಮಿನಿ ವ್ಲಾಗು, ಗೋಲ್ಡ್ ರಿವೀಲ್ ಮಾಡುವಂಥ ಒಂದು ವ್ಲಾಗು. ಸೊ ಇದು ಬಂದು ಅದೇ ನನ್ನ ಮಗಳಿಗೆ ಮಾಡಿಸಿದಂಥ ಓಲೆದು. ಸದ್ಯಕ್ಕೆ ಅದನ್ನು ಕೂಡ ಇಲ್ಲೇ ಹಾಕಿಟ್ಟಿದ್ದೀನಿ. ಇದು ಮಾಮೂಲಿ ಓಲೆ ಜುಮ್ಕಿ. ಸೊ ನಾನು ಕೂಡ ಹಾಕ್ತಿರ್ತೀನಿ. ನಾನು ಹಾಕೋದ್ರೆ ನನ್ನ ಮಗಳಿಗೆ ಹಾಕ್ತಾ ಇರ್ತೀನಿ. ಒಳ್ಳೆ ಜುಮ್ಕಿ ಪುಟಾಣಿದು 3 ಗ್ರಾಮ್ಸ್ ಹತ್ರ ಇದೆ ಇದು. ಸೊ ಇದೆ, ಯಾರೆಲ್ಲ ಗೋಲ್ಡ್ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹೋಗಿ ಬೈ ಮಾಡಿ. ಜಾಸ್ತಿ ಆಗೋಕ್ಕಿಂತ ಮುಂಚೆ ಹೋಗಿ ಗೋಲ್ಡ್ನ ತಗೊಳ್ಳಿ ಅಂತ ಹೇಳ್ತಾ, ಇವಾಗೆಲ್ಲ ಗೋಲ್ಡ್ ತಗೊಳ್ಳೋಕ್ಕೆ ಆಗೋದು ತುಂಬ ಕಷ್ಟನೇ ಅಂತ ಅನ್ಕೋಬೋದು. ಸೊ ಯಾರು ಕೂಡ 14,000 ಅಂತಂದರೆ ಗೋಲ್ಡ್ ಯಾರು ತಗೋತಾರೆ? ಎಲ್ಲ ಸಿಲ್ವರು ಅಥವಾ ಫ್ಯಾನ್ಸ್ ಐಟಮಲ್ಲೇ ಇರಲಿ ಅಂತಂತಾರೆ. ಅಂದರೆ ಗೋಲ್ಡ್ ತಗೊಂಡ್ರೆ ಏನು ಅಂತಂದರೆ ಮನಿ ಇನ್ ದ ಬ್ಯಾಂಕ್. ಸೊ ದುಡ್ಡು ಇದ್ದಂಗಿರುತ್ತೆ, ಚಿನ್ನ ಇದ್ದಂಗಿರುತ್ತೆ ಅನ್ನೋದಕ್ಕೋಸ್ಕರ ಗೋಲ್ಡ್ ತಗೋಬೇಕು ಅಷ್ಟೇ. ಸೊ ಫೈನಲಾಗಿ ನಾನು ತಗೊಂಡಂಥ ಒಂದು ಗೋಲ್ಡ್ ಚೈನ್. ಸೊ ಚಿನ್ನ ಇದ್ರೆ ಮನೆಯಲ್ಲಿ ಏನೂ ವೇಸ್ಟ್ ಆಗಲ್ಲ ಅಲ್ವಾ? ಸೊ ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ, ಸ್ಪೆಷಲಿ ವಿಮೆನ್ಸ್ಗೆ ಗೋಲ್ಡ್ ಮೈ ಮೇಲೆ ಹಾಕೊಳ್ಳೋದು ತುಂಬಾ ಖುಷಿ ಇರುತ್ತೆ. ಸೊ ಗೋಲ್ಡ್ ಹಾಕೊಳ್ಳೋದ್ರಂದ್ರೆ ಖುಷಿ. ಮತ್ತು ಇದು ಕಷ್ಟ ಅಂತ ಬಂದಾಗ ಕೂಡ ನಾವು ಬೇರೆ ಹತ್ರ ನಾವು ದುಡ್ಡು ಕೊಡಿ ಮತ್ತು ಸಾಲ ಕೊಡಿ ಅಂತ ಕೇಳೋದಕ್ಕಿಂತ ನಮ್ಮ ಹತ್ರ ಗೋಲ್ಡ್ ಇದ್ದರೆ ಬೆಟರ್ ಅದು. ಸೊ ಅದು ನಮ್ಮ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೆ ಅಂತ ಏನಲ್ಲ, ಒಟ್ಟಲ್ಲಿ ಗೋಲ್ಡ್ ಇದ್ದರೆ ನಮಗೇನೆ ಒಳ್ಳೆಯದು. ಸೊ ಗೋಲ್ಡ್ ಬೈ ಮಾಡಿದ್ರೆ ಅದು ಯಾವತ್ತೂ ಕೂಡ ವೇಸ್ಟ್ ಅಂತ ಅನ್ಸಲ್ಲ ಅಲ್ವಾ? ದುಡ್ಡು ಯಾವುದಕ್ಕೂ ವೇಸ್ಟ್ ಮಾಡ್ತೀವಿ ನಾವು. ಸೊ ಅದೆಲ್ಲ ಕೂಡಿಟ್ಟು ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಇನ್ವೆಸ್ಟ್ಮೆಂಟ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನು ಬೈ ಮಾಡಿದ್ದು ಸೊ ಆ ಒಂದು ಶಾರ್ಟ್ ಚೈನು. ಸೊ ಇದೇ ಗಾಯ್ಸ್ ನಿಮ್ಮ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಒಂದು ಬ್ಲಾಗ್ ಆಗಿರುತ್ತೆ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾವು ಲಾಸ್ಟ್ ಒಂದು 4-5 ಡೇಸ್ದಲ್ಲಿ ನಾವು ಮಂಗ್ಳೂರಿಗೆ ಹೋಗಿದ್ವಿ. ಅಂದರೆ ಈಗ
ಸಮ್ಮರ್ ವೆಕೇಶನ್ ಇತ್ತಲ್ಲ, ಸೊ ಹಾಗಾಗಿ ಇಲ್ಲಾಂದ್ರೆ ಔಟಿಂಗ್ ಹೋಗೋಣ ಅಂತೇಳಿ ಮಂಗ್ಳೂರ್ಗೆ ಹೋಗಿದ್ವಿ. ಮಂಗ್ಳೂರಿನಲ್ಲಿ ಕೊಡಂಬೂರ್ ಬೀಚು, ಸೊ ಅಲ್ಲಿಗೆ ಹೋಗಿದ್ವಿ. ಆ ಒಂದು ವ್ಲಾಗ್ ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ನಂದು ಅದೇ ಆಗಿರುತ್ತೆ, ಮಂಗಳೂರು ಬೀಚ್. ಸೊ ಅದೇ ಆಗಿರುತ್ತೆ. ಸೊ ಅಪ್ಕಮಿಂಗ್ ವ್ಲಾಗ್ ಅದಾಗಿರುತ್ತೆ. ಸೊ ನೋಡಿ ದಯವಿಟ್ಟು ಲೈಕ್ ಮಾಡಿ ಆ ವ್ಲಾಗು ಕೂಡ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಎಲ್ಲರಿಗೂ